ಇಸ್ ಅಬೌಟ್ ಡಿಸಿಪ್ಲಿನ್. ಇಲ್ಲಿ ನೀವು ಒಬ್ಬರ ವ್ಯಕ್ತಿಯ ಹೆಸರನ್ನು ನೋಡ್ತಾ ಇದ್ದೀರಿ. ಇವರು ರಿಟೈರ್ಡ್, ಅಮೆರಿಕಾದ ರಿಟೈರ್ಡ್ ನೇವಿ 4 ಸ್ಟಾರ್ ಇರುವಂಥ ಒಬ್ಬ ಅಡ್ಮಿರಲ್, ನೌಕಾಪಡೆಯ ಅತ್ಯುನ್ನತ ಅಧಿಕಾರಿ. ಸೊ ಇವರು ಸದ್ದಾಂ ಹುಸೇನನ್ನು ಹಿಡಿಯುವಂಥ ಕಾರ್ಯಾಚರಣೆ ಇರ್ಬೋದು ಅಥವಾ ಒಸಾಮಾ ಬಿನ್ ಲಾಡೆನ್ ಹಿಡಿಯುವಂಥ ಕಾರ್ಯಾಚರಣೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ವ್ಯಕ್ತಿ. ಯಾಕಷ್ಟು ದೊಡ್ಡ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದ್ರು ಅಂತ ಕೇಳಿದರೆ ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ನಾನು ಅದನ್ನು ಮೊನ್ನೆ ಎಲ್ಲೋ ನೋಡ್ತಾ ಇದ್ದೆ. ಆ ಆತ್ಮಕಥೆ ಒಳಗೆ ಏನು ಬರೆದಿದ್ದಾರಪ್ಪ ಅಂತಂದರೆ ಅವರು ಫಸ್ಟು ಈ ನೌಕಾಪಡೆ ನೇವಿ ಟ್ರೈನಿಂಗ್ ಹೋದಾಗ ಅಲ್ಲಿ ಅವರಿಗೆ ಪ್ರತಿ ದಿವಸ ಒಂದು ಕೆಲಸ ಹೇಳ್ತಿದ್ರು, ತಪ್ಪದೇ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾದಂಥ ಅನಿವಾರ್ಯ ಕೆಲಸ, ನಾವು ಮಲ್ಕೊಂಡು ಎದ್ದಂಥ ಹಾಸಿಗೆಯನ್ನು ನೀಟಾಗಿ ಮಡಚಬೇಕು. ಒಂದು ವೇಳೆ ನಾವು ಮಲ್ಕೊಂಡು ಎದ್ದಂಥ ಹಾಸಿಗೆಯನ್ನು ನೀಟಾಗಿ ಮಡಚಲೇಬೇಕು. ಒಂದು ಸಣ್ಣ ಹಿಂಗೆ ಎಳೆ ಬೀಳಬಾರ್ದು, ಅಷ್ಟು ನೀಟಾಗಿ ಮಡಚಬೇಕು. ಒಂದು ವೇಳೆ ಮಡಚಲಿಲ್ಲ ಅಂದರೆ ಭಾಳ ಕಠಿಣ ಶಿಕ್ಷೆಯನ್ನು ಕೊಡ್ತಿದ್ರಂತ. ಅವ್ರಿಗೆ ಭಾಳ ಕಠಿಣ ಶಿಕ್ಷೆಯನ್ನು ಕೊಡ್ತಿದ್ರಂತ. ಅವ್ರಿಗೆ ಅನಿಸ್ತಂತ, ನಾ ಇಲ್ಲಿ ಬಂದಿರೋದು ಹೆಲಿಕಾಪ್ಟರ್ ಓಡಿಸೋಕ್ಕೆ, ಹೌದಾ? ಸೊ ಯುದ್ಧ ನೌಕೆಗಳನ್ನು ಓಡಿಸೋಕ್ಕೆ, ಯುದ್ಧ ತಂತ್ರಗಾರಿಕೆಗಳನ್ನು ಕಳ್ಸೋಕ್ಕೆ. ಇವ್ರೇನಪ್ಪ ನನಗೆ ಬರೇ ಒಂದು ಹಾಸಿಗೆ ಮಡ್ಸಕ್ಕೆ ಈ ನಮ್ಮನೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಲ್ಲ, ಹಾಸಿಗೆ ಒಳಗೆ ಏನು ದೊಡ್ಡದೈತಿ ಅಂತೇಳಿ. ಅದಕ್ಕೆ ಅವರು ಮುಂದೊಂದು ದಿವಸ ಅವ್ರ ಆತ್ಮಕಥೆಯಲ್ಲಿ ಹೇಳ್ತಾರೆ, ಹಾಸಿಗೆ ಕರೆಕ್ಟಾಗಿ ನಾವು ಮಡಚಿದ್ರೆ ಎದ್ದು ಕೊಡೆ ಮಾಡುವಂಥ ಫಸ್ಟ್ ಕೆಲಸನೇ ಅದು. ಅದನ್ನು ನಾವು ಕರೆಕ್ಟಾಗಿ ಮಾಡಿದರೆ ಮುಂದಿನ ಎಲ್ಲ ಕೆಲಸಗಳು ಅಷ್ಟು ನೀಟಾಗೇ ಆಗ್ತವೆ. ಏನು ಹಾಸಿಗೆ ಮಡಿಸೋದು ಅದೇ ಒಂದು ಸಣ್ಣ ಕೆಲಸ, ಅದೇನು ದೊಡ್ಡದು ಬಿಡಬಾರ್ದು. ನಮಗಷ್ಟು ಸಣ್ಣ ಕೆಲಸನೇ ಸರಿಯಾಗಿ ನಾವು ಮಲ್ಕೊಂಡಿದ್ದಂಥ ಹಾಸಿಗೆ ಮಡ್ಸೋಕ್ಕಾಗಲಿಲ್ಲ ಅಂದರೆ ಇನ್ನು ಒಂದೊಂದು ಯುದ್ಧದಲ್ಲಿ ಎಷ್ಟೋ ಮುಂದಾಳತ್ವವನ್ನು ವಹಿಸಿ ಕೆಲಸ ಮಾಡೋದಿರ್ತದೆ, ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಿರ್ತದೆ, ಲೀಡರ್ಶಿಪ್ ಕ್ವಾಲಿಟಿಯನ್ನು ಶೋ ಮಾಡಬೇಕಾಗಿರ್ತದೆ. ಅವೇನು ಮಾಡೋಕ್ಕಾಗ್ತದೆ? ಒಂದು ಹಾಸಿಗೆ ಮಡ್ಸೋಕೆ ಆಗಲಿಲ್ಲ ಅಂದರೆ ಇನ್ನು ದೊಡ್ಡ ದೊಡ್ಡ ಕೆಲಸಗಳು ಆಗೋದಿಲ್ಲ. ಅದಕ್ಕಾಗಿ ಪ್ರತಿ ದಿವಸ ಎದ್ದು ಕೂಡ ಹಾಸಿಗೆ ಮಡಿಸ್ಲಿಲ್ಲ ಅಂದರೆ ಉಗ್ರವಾದ ಶಿಕ್ಷೆಯನ್ನು ಕೊಡ್ತಿದ್ರು. ಅದಕ್ಕಾಗಿ ನಾವು ಇಷ್ಟು ಡಿಸಿಪ್ಲಿನ್ ಇರ್ತೀವಿ. ನಿಮ್ಗೆ ಗೊತ್ತಿದೆ ಆರ್ಮಿ ಸಿಬ್ಬಂದಿ ಅವರು ಎಷ್ಟು ಡಿಸಿಪ್ಲಿನ್ ಇರ್ತಾರೆ. ಆರ್ಮಿ, ನೇವಿ, ಏರ್ಫೋರ್ಸ್ ಪ್ರತಿಯೊಂದರಲ್ಲೂ ಡಿಸಿಪ್ಲಿನ್. ಎದ್ದ ತಕ್ಷಣನೇ ಶುರುವಾಗ್ತದೆ. ಇದಕ್ಕೆ ನಾವು ಡಾಮಿನೋ ಎಫೆಕ್ಟ್ ಅಂತ ಕರಿತೀವಿ. ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಕರೆಕ್ಟಾಗಿ ಮಾಡಿದ್ರೆ ಉಳಿದ ಎಲ್ಲ ಕೆಲಸಗಳು ಸರಿಯಾಗ್ತವೆ. ಇಲ್ಲಿ ನಾನು ಹಿಂದೊಂದು ನೋಡ್ತಾ ಇದ್ದೀನಿ, ಒಂದು ಕಾರ್ಡಿಂಗ್ ಟಚ್ ಮಾಡಿಬಿಟ್ರೆ ಎಲ್ಲ ಕಾರ್ಡ್ ಬೆಳ್ಕೊಂತ ಹೋಗ್ತವೆ. ಇದನ್ನ ಡಾಮಿನೋ ಎಫೆಕ್ಟ್ ಅಂತ ಕರಿತೀವಿ. ಡಾಮಿನೋ ಎಫೆಕ್ಟ್. ಒಂದು ಕಾರ್ಡ್ ಬಿತ್ತಂದ್ರೆ ಎಲ್ಲ ಕಾರ್ಡ್ ಬೀಳ್ತಾವೆ. ಬೆಳಿಗ್ಗೆ ಒಂದು ಕೆಲಸ ಕರೆಕ್ಟ್ ಆಯ್ತಪ್ಪ ಅಂತಂದ್ರೆ, ಡಿಸಿಪ್ಲಿನ್ ಆತಪ್ಪ ಅಂತಂದ್ರೆ, ಅದೇ ಡಿಸಿಪ್ಲಿನ್ ಒಳಗಡೆ ಎಲ್ಲ ಕೆಲಸಗಳು ಆಗ್ತವೆ. ನಾವು ಎದ್ದಿದ್ದ ಹಾಸಿಗೆ ಮಡಿಸಲಿಲ್ಲ ಅಂದ್ರೆ ನಮ್ಮನ್ನ ಯಾರು ನೋಡ್ತಾರ? ಹಾಸಿಗೆ ಮಡಿಸಲಿಲ್ಲ ಅಂದ್ರೆ ಯಾರು ನೋಡ್ತಾರ? ಬಿಟ್ರೆ ಏನಾಗ್ತೈತಿ ಅಂತ ನಾವು ಬಿಟ್ಟಿವಿ ಅಂತಂದ್ರೆ ನಾವು ಎಲ್ಲ ಕೆಲಸನೂ ಹಾಗೆ ಮಾಡ್ತೀವಿ. ಬೇಜವಾಬ್ದಾರಿತನ, ಆಲಸ್ಯತನ ಬೆಳಿತದೆ. ಅದನ್ನ ಯಾರು ನೋಡ್ತಾರ? ಇದನ್ನ ಯಾರು ನೋಡ್ತಾರ? ಯಾರು ನೋಡ್ಲಿ ಬಿಡ್ಲಿ, ನೋಡ್ತಾರಂತ ಕೆಲಸ ಮಾಡೋದಲ್ಲ, ನಮ್ಮ ಆತ್ಮತೃಪ್ತಿಗಾಗಿ ಮಾಡುವಂಥ. ಸೊ ಅದಕ್ಕಾಗಿ ಈ ಒಂದು ಗೋಲ್ಡನ್ ಥಾಟ್ ಏನಪ್ಪಾ ಅಂತಂದ್ರೆ, ವರ್ಕ್ ಫಾರ್ ಕಂಟೆಂಟ್ಮೆಂಟ್, ಆತ್ಮತೃಪ್ತಿ, ನೆಮ್ಮದಿಗಾಗಿ ನಾವು ಒಂದು ಆತ್ಮ ತುಂಬಿ ಬರುವಂಥ ಒಂದು ಕೆಲಸ ಮಾಡಬೇಕು. ಡಿಸಿಪ್ಲಿನ್ಡ್ ಆದಂಥ ಕೆಲಸ ಮಾಡಬೇಕು. ಎದ್ದ ತಕ್ಷಣ ಫಸ್ಟ್ ಪ್ರತಿಯೊಂದು ಕೆಲಸಗಳನ್ನು ಡಿಸಿಪ್ಲಿನ್ ಆಗಿ ಮಾಡಬೇಕು. ನನ್ನ ಪಾಯಿಂಟು ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.